ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಸರ್, ಈ ವರ್ಷ 10 ವರ್ಷಗಳಿಂದ ಮಾರ್ಜಿನ್ ನೋಡಿದರೆ ಈ ವರ್ಷ ಉತ್ತಮವಾಗಿರತಕ್ಕಂಥ ಮುಂಗಾರು ಬಂದಿದೆ. ಈಗಾಗಲೇ ಮಲೆನಾಡಿನಲ್ಲಿ ಉತ್ತಮ ಮಳೆ ಆಗಿರೋದ್ರಿಂದ ತುಂಗಭದ್ರಾ ಜಲಾಶಯಕ್ಕೆ ಈಗಾಗಲೇ 25 TMC ನೀರು ಬಂದಿದ್ದಾವೆ. 9,000 ಕ್ಯೂಸೆಸ್ ಇವತ್ತು ನೀರು ಹರಿದು ಬರ್ತಾ ಇದ್ದಾವೆ. ಹಾಗೆಯೇ ತುಂಗ ಜಲಾಶಯದಲ್ಲಿ ಕೂಡ ನೀರು ಹೆಚ್ಚಾಗಿ ಇವತ್ತು ಹೆಚ್ಚುವರಿ ನೀರನ್ನು ಕೆಳಗಡೆ ಬಿಟ್ಟಿದ್ದಾರೆ ತುಂಗಭದ್ರಕ್ಕೆ. ಅಂದರೆ ಈ ರೀತಿಯಾಗಿ ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ 25 TMC ನೀರು ಶೇಖರಣೆ ಆಗಿರೋದ್ರಿಂದ ಮುಂದಾಗಿ ನೀರು ಬಿಡ್ರಿ ಅಂತಂದೇಳಿ ನಾವು ಈಗಾಗಲೇ ಒಂದು ವಾರದ ಕೆಳಗಿನಿಂದ ವಿನಂತಿ ಮಾಡ್ತಾ ಇದ್ದೀವಿ. ಮೊನ್ನೆ ಡಿ ಕೆ ಶಿವಕುಮಾರ್ ಸಾಹೇಬ್ರ ಹತ್ರ ಕೂಡ ವಿನಂತಿ ಮಾಡಿವಿ. ಎಲ್ಲ ನೀರಾವರಿ ಇವತ್ತು ಎಲ್ಲ ಶಾಸಕರು, ಸಂಸದರು, ಮಂತ್ರಿಗಳು ಎಲ್ಲರೂ ಕೂಡ ವಿಚಾರ ಮಾಡೋದೇನೆಂದರೆ ದಯವಿಟ್ಟು ನೀವೇನು ಗೇಟ್ಗಳು ವಿಚಾರ ಇದ್ದಾವೆ. ಇವತ್ತು ಗೇಟ್ಗಳು ರಿಪೇರ್ ಮಾಡೋಕ್ಕಂತಂದೇಳಿ ಬ್ಯಾಸಿಯದ ನೀರು ನಿಲುಗಡೆ ಮಾಡಿ ರೈತರು ನಾನೇ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಹಿಂದಿನ ವರ್ಷನೇ ನಡೆದತ್ತೆ ಈ ವಿಚಾರ. ಹಿಂದಿನ ವರ್ಷ ನಡೆದ ಮೇಲೆ ಈಗ 14 ತಿಂಗಳಿಂದ ನೀವು ಸುಮ್ಮನಿದ್ದು ಈಗ ಬಂದವ ನಾವು ಇಲ್ಲ ರಿಪೇರಿ ಮಾಡ್ತೀವಿ, ಟೆಂಡರ್ ಕೊಟ್ಟಿವಿ, ಬ್ಯಾಸಿಗೆ ಬೆಳೆಗೆ ನಾವು ನೀರು ಕೊಡೋದಾಗಲ್ಲ ಅಂತ ಹೇಳಿದ್ರೆ ರೈತರ ಮೇಲೆ ಅನ್ಯಾಯ ಆಗ್ತದೆ. ಹಂಗಾಗ್ದೇ ನೀವು ಇವತ್ತಿನ ಬೇಸಿಗೆ ಬೆಳೆಗೆ ನೀರು ಕೊಡಬೇಕಾದ್ರೆ ಈಗ 25 TMC ಆದ ತಕ್ಷಣ ನೀರು ಬಿಡ್ರಿ ಅಂತ ನಾವು ಮೊದಲು ಹೇಳಿದ್ದೀವಿ. ಹಂಗಾಗಿ ತಕ್ಷಣವೇ ನೀರಾವರಿ ಸಲಹಾ ಸಮಿತಿ ಸಭೆ ಕರೆದು ಕಾಲುಗಳಿಗೆ ನೀರು ಬಿಟ್ಬಿಡ್ರಿ. ಹಂಗಾದ್ರೆ ನಿಮ್ಗೆ ಏನಾಗ್ತದೆ, 1-1.5 TMC ಇವತ್ತು ಸಮಯ ಉಳಿತೈತೆ ನಿಮಗೆ. ರೈತರಿಗೆ 2ನೇ ಬೆಳೆ ಕೊಡ್ಲಿಕ್ಕೆ ಮಾರ್ಚ್ದ ಇವತ್ತು ನಿಮಗೆ ಅವಕಾಶ ಸಿಗುತ್ತೆ. ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ ಅವಾಗ 5 ತಿಂಗಳ ಅವಕಾಶಗಳು ಗೇಟ್ ಕುಂದ್ರಸಕ್ಕೆ ಅನುಕೂಲ ಇರ್ತಿರುತ್ತೆ. ಆ ಅನುಕೂಲತೆಗಳನ್ನೆಲ್ಲ ಕೈಬಿಟ್ಟು ಈಗ ಯಾವುದೋ ನೀವು ಕಾಮಗಾರಿ ಮಾಡ್ಕೊಂಬಕ್ಕಾಗಿ ಅವಶ್ಯಕತೆ ಇಟ್ಕೊಂಡು ನಮ್ಮನ್ನು ಬೇಕಂತ ಗೇಟ್ ಅಂತಂದೇಳಿ ನಮ್ಮನ್ನು ರೈತರು ನಾನೇ ಮಾಡೋಕ್ಕೆ ನೋಡ್ತಾ ಇದ್ದೀರಿ. ಈ ರೀತಿ ಆದ್ರಿಗಿನ ರೈತರು 4 ಜಿಲ್ಲೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು ಜಿಲ್ಲೆಗಳ ರೈತರು ಉಗ್ರ ಹೋರಾಟವನ್ನು ನೀವು ಅನುಭವಿಸಬೇಕಾದ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ.